ಜೆರಾಕ್ಸ್ ಇದು ಶ್ರೀನಿಧಿ ಬೆಂಗಳೂರು ಅವರು ಡೈರೆಕ್ಟ್ ಮಾಡಿ ನಾಗಭೂಷಣ್, ಪಾಯಲ್ ಚಂಗಪ್ಪ, ತುಕಾಲಿ ಸಂತು ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ವೆಬ್ ಸೀರೀಸ್. ಸದ್ಯಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಅಂದ್ರೆ ನಮ್ಮ ಕನ್ನಡ OTT ಸ್ಪೇಸ್ ಅಲ್ಲಿ ಸ್ಲೋಲಿ ಬಟ್ ಶ್ಯೂರ್ಲಿ ಹೊಸ ಜಾನರ್ಗಳು ಎಕ್ಸ್ಪ್ಲೋರ್ ಆಗ್ತಾ ಇದಾವೆ. ಅಯ್ಯನ ಮನೆ, ಶೋಧ ತರದ ಶೋಸ್ ಬಂದು ಆಡಿಯನ್ಸ್ಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿದ್ವು ಮತ್ತು ಈಗ ಆ ವೇವ್ ನ ಮುಂದೆ ತಗೊಂಡು ಹೋಗ್ಬೇಕಾಗಿರುವಂತಹ ಸಮಯ. ಅದೇ ರೂಟ್ ಮ್ಯಾಪ್ ಅಲ್ಲಿ ZEE5 ಮತ್ತೊಂದು ಇಂಪಾರ್ಟೆಂಟ್ ಸ್ಟೆಪ್ ನ ತಗೊಂಡಿದೆ. ಜೆರಾಕ್ಸ್ ಎಂಬ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ವೆಬ್ ಸೀರೀಸ್ ನ ಅನೌನ್ಸ್ ಮಾಡುವಂತಹ ಮೂಲಕ. ಈಗ ಇದರ ಟ್ರೈಲರ್ ರಿಲೀಸ್ ಆಗಿದೆ. ಅದನ್ನ ನೋಡಿ ನಮ್ಗೆ ಅನ್ಸಿದ್ ಏನ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯ್ತು ಎಲ್ಲ ಡೀಟೇಲ್ ಆಗಿ ಈ ಟ್ರೈಲರ್ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಫಸ್ಟ್ ಆಫ್ ಆಲ್, ಜೆರಾಕ್ಸ್ ಎಂಬ ಟೈಟಲ್ ಸಖತ್ ಕ್ರಿಯೇಟಿವ್ ಅಂಡ್ ಇಂಟ್ರೆಸ್ಟ್ ಅನ್ನ ಹುಟ್ಟಾಕೋ ತರ ಇದೆ. ಬ್ಯಾಂಕ್ ಅಲ್ಲಿ ಅಕೌಂಟ್ ತೆಗಿಸ್ಬೇಕು ಅಂತಂದ್ರೆ, ಆಸ್ತಿ ವರ್ಗಾವಣೆ ಆಗ್ಬೇಕು ಅಂತಂದ್ರೆ, ಎಕ್ಸಾಮ್ ನಲ್ಲಿ ಸೂಪರ್ ಸ್ಕೋರ್ ತೆಗಿಬೇಕು ಅಂತ ಅನ್ಕೊಳ್ಳುವಂತಹ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಜೆರಾಕ್ಸ್ ಅನ್ನೋದು ಗೊತ್ತಿಲ್ದೇನೋ ಲೈಫ್ ನ ಒಂದು ಪಾರ್ಟ್ ತರ ಆಗೋಗಿದೆ. ಈ ಯುನೀಕ್ ಟೈಟಲ್ಗೆ ಫ್ಯಾಂಟಸಿ, ಕಾಮಿಡಿ, ಥ್ರಿಲ್ಲರ್ ಈ ಎಲ್ಲಾ ಲೇಯರ್ಸ್ ನ ಹೇಗೆ ಬ್ಲೆಂಡ್ ಮಾಡ್ತಾರೆ ಅನ್ನೋದೇ ಕುತೂಹಲ ಮೂಡಿಸುವಂತಹ ವಿಷಯ. ಟ್ರೈಲರ್ ನ 2-3 ಸಲ ನೋಡಿದಾಗ ಒಂದು ವಿಷಯ ಅಂತೂ ಕ್ಲಿಯರ್ ಆಯ್ತು. ಇದು ಒಂದು ನಾರ್ಮಲ್ ಕತೆ ಆಗಿರೋದಿಲ್ಲ, ಇದೊಂದು ಪಕ್ಕಾ ಆಫ್ ಬೀಟ್ ಅಂಡ್ ಯುನೀಕ್ ಪ್ರಯತ್ನ ಅಂತ. ಟ್ರೈಲರ್ ಅಲ್ಲಿ ನನ್ನ ಕಣ್ಣನ್ನ ಮೊದಲು ಸೆಳೆದಿದ್ದು ಇಲ್ಲಿನ ಸೆಟ್ಟಿಂಗ್. ರಾಯದುರ್ಗ ಎಂಬ ಫಿಕ್ಷನಲ್ ಊರು. ಓಲ್ಡ್ ಮೈಸೂರ್ ಸ್ಲ್ಯಾಂಗ್ ನ ಯೂಸ್ ಮಾಡಿದ್ದಾರೆ ಅಂಡ್ ಸಖತ್ ನ್ಯಾಚುರಲ್ ಆಗಿ ಅದು ಮೂಡ್ ಬಂದಿದೆ. ಡೈಲಾಗ್ಸ್ ಕೇಳಿದ್ಮೇಲೆ ನೀವು ಇನ್ಸ್ಟೆಂಟ್ಲಿ ಆ ವರ್ಲ್ಡ್ ಒಳಗಡೆಗೆ ಹೋಗ್ಬಿಡ್ತೀರಾ. ಇದು ಒಂದು ಬಿಗ್ಗೆಸ್ಟ್ ಪ್ಲಸ್, ಯಾಕಂದ್ರೆ ಅಥೆಂಟಿಕ್ ಫೀಲ್ ಬಂದ್ರೆ ಅರ್ಧ ಕೆಲಸ ಅಲ್ಲೇ ಮುಗ್ದ ಹಾಗೆ ಅಂತ ನಾನು ನಂಬ್ತೀನಿ. ಈಗ ಇಲ್ಲಿನ ಕತೆ ಬಗ್ಗೆ ಹೇಳಬೇಕು ಅಂದ್ರೆ, ಟ್ರೈಲರ್ ಕಂಪ್ಲೀಟ್ಲಿ ಏನನ್ನು ಬಿಟ್ಕೊಡಲ್ಲ. ಒಂದು ಸೈಡ್ ಅಲ್ಲಿ ನಮ್ಗೆ ಪ್ರಕಾಶ ಅಂತ ಹೀರೋ ಕ್ಯಾರೆಕ್ಟರ್ ನಮ್ಗೆ ಇಂಟ್ರೊಡ್ಯೂಸ್ ಆಗ್ತಾನೆ. ಅವನು ಒಂದು ಜೆರಾಕ್ಸ್ ಅಂಗಡಿಯನ್ನ ಓನ್ ಮಾಡ್ತಾನೆ. ಆದ್ರೂ ಇದು ನಾರ್ಮಲ್ ಮೆಷಿನ್ ಅಲ್ಲ, ಇದು ಸೂಪರ್ ನ್ಯಾಚುರಲ್ ಪವರ್ಸ್ ಇರುವಂತಹ ಮೆಷಿನ್ ಅಂತ ಹಿಂಟ್ ಕೊಡ್ತಾರೆ. ಪಾಸಿಬಲಿ ಮನುಷ್ಯರನ್ನೇ ಡೂಪ್ಲಿಕೇಟ್ ಮಾಡಬಹುದು ಅಂತ ಕಾಣಿಸ್ತಾ ಇದೆ. ಕಾನ್ಸೆಪ್ಟ್ ಕೇಳಿದ್ರೆ ಫ್ಯಾಂಟಾಸ್ಟಿಕ್ ಫ್ಯಾಂಟಸಿ ಅನ್ಸ್ತಿದೆ ಅಲ್ವಾ? ಇದೇ ಸೀರೀಸ್ ನ ಪ್ಲಾಟ್ ಆಗಿರುತ್ತೆ ಅಂತ ಪಕ್ಕ ಹೇಳೋದಕ್ಕಾಗಲ್ಲ, ಬಟ್ ಇದೊಂದು ಪಾಸಿಬಿಲಿಟಿ. ಅಂಡ್ ಇವರು ಏನನ್ನು ಸ್ಟ್ರೈಟ್ ಆಗಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಇನ್ಸ್ಟೆಡ್ ಟ್ರೈಲರ್ ಫುಲ್ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆದ್ರೂ ಅದು ನೆಗೆಟಿವ್ ಕನ್ಫ್ಯೂಷನ್ ಅಲ್ಲ, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂತಹ ಕನ್ಫ್ಯೂಷನ್. ನಾಗಭೂಷಣ್ ಅವರು ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಳ್ಬಹುದು ಅನ್ನುವಂತಹ ಹಿಂಟ್ಸು ಈಗಲೇ ಸಿಗ್ತಿದೆ. ಅವರ ಕಾಮಿಕ್ ಟೈಮಿಂಗ್ ಮೊದಲಿಂದಾನು ಸಾಲಿಡ್ ಅಂಡ್ ಇಲ್ಲಿ ಅದು ಇನ್ನಷ್ಟು ಸಾಲಿಡ್ ಆಗಿ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ಓಂ ಪ್ರಕಾಶ್ ರಾವ್, ಪಾಯಲ್ ಚಂಗಪ್ಪ, ತುಕಾಲಿ ಸಂತು ಅವರ ರೋಲ್ಗಳು ಕೂಡ ಪ್ರಾಮಿಸಿಂಗ್ ಆಗಿ ಕಾಣಿಸ್ತು. ಕಾಮಿಡಿ ಟೋನ್ ಬಗ್ಗೆ ಹೇಳಬೇಕು ಅಂದ್ರೆ, ಇದು ಬರೀ ಸ್ಲ್ಯಾಪ್ ಸ್ಟಿಕ್ ಕಾಮಿಡಿ ಅಲ್ಲ. ಈ ಟ್ರೈಲರ್ ಸಿಚುವೇಶನಲ್ ಕಾಮಿಡಿ ವೈಬ್ ನ ಕೊಡ್ತಿದೆ. ಡೈಲಾಗ್ಸ್ ಮತ್ತು ಸಿಚುವೇಶನ್ಸ್ ಇಂದ ಹ್ಯೂಮರ್ ಹುಟ್ಕೊಳ್ಳುತ್ತೆ ಅಂತ ಅನಿಸ್ತಿದೆ. ಫ್ಯಾಂಟಸಿ ಪ್ಲಸ್ ಕಾಮಿಡಿ ಬ್ಲೆಂಡ್ ಮಾಡೋದು ಈಸಿ ಅಲ್ಲ, ಆದ್ರೆ ಟ್ರೈಲರ್ ನೋಡಿದ್ಮೇಲೆ ಅಟೆಂಪ್ಟ್ ಟು ಹಾನೆಸ್ಟ್ ಆಗಿದೆ ಅಂತ ಅನಿಸ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ವೆರಿ ಪ್ರಾಮಿಸಿಂಗ್ ಟ್ರೈಲರ್. ಕನ್ನಡದ OTT ಸ್ಪೇಸ್ ನಲ್ಲಿ ಮೊದಲ ಬಾರಿಗೆ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ನ ಅಟೆಂಪ್ಟ್ ಮಾಡಿದ್ದಾರೆ. ಅಂಡ್ ಇದನ್ನ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಡಾಲಿ ಧನಂಜಯ. ಇದು ರಿಸ್ಕ್ ಕೂಡ ಹೌದು, ಬಟ್ ಅಟ್ ದ ಸೇಮ್ ಟೈಮ್ ಒಂದೊಳ್ಳೆ ಅವಕಾಶ ಕೂಡ ಹೌದು. ಕಂಟೆಂಟ್ ಚೆನ್ನಾಗಿದ್ದಲ್ಲಿ ಜನ ಪ್ರೀತಿ ತೋರಿಸ್ತಾರೆ. ಅಂಡ್ ಅಯ್ಯನ ಮನೆ, ರಾಕ್ಷಸ, ಶೋಧ ಇದಕ್ಕೆ ಪ್ರೈಮ್ ಎಕ್ಸಾಂಪಲ್. ಸೊ ಇದಾಗಿತ್ತು ಜೆರಾಕ್ಸ್ ವೆಬ್ ಸೀರೀಸ್ ನ ಟ್ರೈಲರ್ ರಿವ್ಯೂ. ನೀವು ಈ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.